ನಮಸ್ಕಾರ. ವಾಚ್ ಕನ್ನಡ ಸೀರಿಯಲ್ ಚಾನಲ್‌ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಚಾರು ಅವಳ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರ್ತಾಳೆ, ನಾನು ಅವನನ್ನು ತುಂಬಾನೇ ಪ್ರೀತಿಸ್ತಾ ಇದ್ದೇನೆ. ನಾನು ಅವನನ್ನು ಸಾಯುವಷ್ಟು ಪ್ರೀತಿಸ್ತಾ ಇದ್ದೇನೆ. ನಾನು ಆ ಮನೆ ಸೊಸೆಯಾಗಿರೋದು ನನ್ನ ಪುಣ್ಯ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಮಾನ್ಯತೆ, ಮಂಜರಿ, ವೈಶಾಖ ಎಲ್ಲರೂ ಜೊತೆ ಸೇರಿ ಮಾತಾಡ್ತಾ ಇರ್ತಾರೆ. ವೈಶಾಖ ಹೇಳ್ತಾಳೆ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಆಗ ಮಾನ್ಯತೆ ಹೇಳ್ತಾಳೆ, ಇನ್ನೇನಿದ್ರು ಗೌರಿ ಪೂಜೆಯಲ್ಲಿ ಚಾರು ಕತ್ತಿನ ತಾಳಿ ತೆಗೆಯೋದು ಅಷ್ಟೇ. ತಾಳಿ ಕಟ್ಟೋಕೆ ಮುಂಚೆ ರಾಮಾಚಾರಿ ಅರೆಸ್ಟ್ ಆಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮಂಜರಿ ಹೇಳ್ತಾಳೆ, ಇದೆಲ್ಲ ಅಷ್ಟು ಸುಲಭನಾ? ರಾಮಾಚಾರಿ ಜಂಪ್ ಪರ್ಸನ್, ಅವನ ಮೇಲೆ ಸುಳ್ಳು ಅಪಾದನೆ ಹಾಕೋಕಲ್ಲ ಆಗುತ್ತಾ? ಯಾರಾದರೂ ನಂಬ್ತಾರಾ ಅಂತ ಮಂಜರಿ ಕೇಳ್ತಾಳೆ. ಅದಕ್ಕೆ ಮಾನ್ಯತೆ ಹೇಳ್ತಾಳೆ, ನಾನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಈ ಮದುವೆ ಮಾಡ್ತಾ ಇದ್ದೇನೆ. ನನ್ನ ಪ್ಲ್ಯಾನ್ ಅಂದರೆ ಸಕ್ಸಸ್ ಆಗಲೇಬೇಕು. ಈ ಮದುವೆ ಮಂಟಪನೇ ತಲೆ ಕೆಳಗಾಗೋಗುತ್ತೆ ಅಂತ ಪ್ಲ್ಯಾನ್ ಇದೆ ನನ್ನ ಹತ್ರ ಅಂತ ಹೇಳಿ ಕಿಟ್ಟಿ ಆವತ್ತು ಮಾತಾಡಿದ ವಿಡಿಯೋನ ತೋರಿಸ್ತಾರೆ. ಅದಕ್ಕೆ ವೈಶಾಖ ಹೇಳ್ತಾಳೆ, ರಾಮಾಚಾರಿನ ಕಿಟ್ಟಿ ಅಂತ ಕರ್ಕೊಂಡು ಹೋಗ್ತಾರೆ ಸರಿ, ಆದರೆ ರಾಮಾಚಾರಿ ನನ್ನ ಕಿಟ್ಟಿ ಅಲ್ಲ ಅಂತ ಪ್ರೂವ್ ಮಾಡಿಕೊಂಡ್ರೆ ಏನು ಮಾಡೋದು ಮೇಡಮ್ ಅಂತಾಳೆ. ಆಗ ಮಾನ್ಯತಾ, ಅವ್ನು ಬದುಕಿದ್ರೆ ತಾನೇ ಪ್ರೂವ್ ಮಾಡೋಕ್ಕೆ. ಅವನನ್ನು ಎನ್ಕೌಂಟರ್ ಮಾಡೋ ಪ್ಲ್ಯಾನ್ ಆಲ್ರೆಡಿ ಮಾಡಿದ್ದೇನೆ. ಇನ್ನು ರಾಮಾಚಾರಿ ಚಾಪ್ಟರ್ ಕ್ಲೋಸ್ ಅಂತಾಳೆ. ಆವಾಗ ನಾನು ಈ ಮದುವೆಲಿ ದೊಡ್ಡ ಗಲಾಟೆ ಮಾಡ್ತೇನೆ. ನನ್ನ ಮಗಳಿಗೆ ಯಾರು ದಿಕ್ಕು ಅಂತ ನಾಟಕ ಮಾಡ್ತೇನೆ, ಜಗಳ ಮಾಡ್ತೇನೆ. ಆಗ ಜೈನನ್ನು ನಂಬ್ತಾನೆ. ಆ ಸಮಯಕ್ಕೆ ನಾನು ಪ್ಲ್ಯಾನ್ ಮಾಡಿದಾಗೆ ನನ್ನ ಮಗನೇ ನಿನ್ನ ಮಗಳ ಮದುವೆ ಆಗ್ತಾನೆ ಅಂತ ಹೇಳ್ತಾನೆ. ಆಗ ವಿಧಿ ಇರಲ್ಲ, ದಿಗಂತೆ ನಮಗೆ ಸರಿ ಅಂತ ಜೈಶಂಕರಿಗೂ ಅನಿಸುತ್ತೆ, ಎಲ್ರಿಗೂ ಅನಿಸುತ್ತೆ. ಆಗ ದಿಗಂತ್ ಜೊತೆ ಚಾರು ಮದುವೆ ಮಾಡೇ ಮಾಡ್ತೇನೆ. ಚಾರುನ ಹೇಗಾದರೂ ಒಪ್ಪಿಸ್ತೇನೆ. ನಾನು ಮದುವೆ ಚಾರು ಜೊತೆ ಮಾಡೇ ಮಾಡಿಸ್ತೇನೆ. ಇನ್ನು ರಾಮಾಚಾರಿ ಕಾಪಾಡೋಕೆ ಯಾರು ಬರ್ತಾರೆ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಕಿಟ್ಟಿ ಹೊರಟಿರ್ತಾನೆ. ಇನ್ನು ಬೆಳಿಗ್ಗೆ ಆಗಿರ್ತದೆ. ಮದುವೆ ಸಂಭ್ರಮದಲ್ಲಿ ಎಲ್ಲರೂ ಇರ್ತಾರೆ. ಆವಾಗ ಮಾನ್ಯತಾ ಚಾರುನ್ ಕರ್ಕೊಂಡು ಅವ್ರ ಫ್ಯಾಮಿಲಿಗೆ, ಅವ್ರ ಫ್ರೆಂಡ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ರಿಗೂ ಪರಿಚಯ ಮಾಡಿಕೊಡ್ತಾ ಇರ್ತಾಳೆ. ಆದರೆ ರಾಮಾಚಾರಿ ಫ್ಯಾಮಿಲಿಯನ್ನು ನೆಗ್ಲೆಕ್ಟ್ ಮಾಡ್ತಾಳೆ. ಆಗ ರಾಮಾಚಾರಿ ಮನೆಯವ್ರಿಗೆ ತುಂಬ ಬೇಜಾರಾಗುತ್ತೆ. ಅಜ್ಜಿ ಹೇಳ್ತಾಳೆ, ಏನೇ ಜಾನಕಿ, ನಮ್ಮ ಪರಿಚಯನೇ ಮಾಡ್ಕೊಡ್ತಿಲ್ಲಲ್ವಾ ಅವಳು ಅಂತ ಹೇಳ್ತಾಳೆ. ಆಗ ಜಾನಕಿ ಹೇಳ್ತಾಳೆ, ಇರ್ಲಿ ಬಿಡಿ ಅತ್ತೆ, ನಾವ್ ಯಾರು ಅಂತ ಹಸೆಮಣೆ ಮೇಲೆ ಕೂತ್ಕೊಂಡಾಗ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆಗ ಚಾರು, ಮಾಮ್ 1 ನಿಮಿಷ ಅಂತ ಹೇಳಿ, ನಾನು ನಮ್ಮ ಮನೆಯವ್ರನ್ನ ಪರಿಚಯ ಮಾಡಿಕೊಡ್ತೇನೆ ಅಂತ ಹೇಳಿ ನಾರಾಯಣಾಚಾರ್ ಮತ್ತು ಜಾನಕಿನ ಮಂಟಪದಲ್ಲಿ ಬಂದಿರೋ ಎಲ್ಲರ ಮುಂದೆ ತಂದು ನಿಲ್ಲಿಸ್ತಾಳೆ. ನೋಡಿ, ಇವ್ರು ನನ್ನ ಮಾವ ನಾರಾಯಣಾಚಾರ್, ವೇದ ಪಂಡಿತರಿವರು ಅಂತ ಹೇಳಿ ಅವ್ರ ಗುಣಗಾನ ಮಾಡ್ತಾಳೆ. ಮನೆಯವರೆಲ್ಲರ ಬಗ್ಗೆ ಪರಿಚಯ ಮಾಡಿಕೊಡ್ತಾಳೆ. ಮನೆಯವರೆಲ್ರಿಗೂ ಸಂತೋಷವಾಗ್ತದೆ, ರಾಮಾಚಾರಿಗೂ ಸಂತೋಷ ಆಗ್ತದೆ. ಇನ್ನು ಜೈಶಂಕರ್ ಹೇಳ್ತಾನೆ, ವೆಲ್ ಡನ್ ಮಗಳೇ, ನಾನು ಮಾಡಬೇಕಾಗಿರೋ ಕೆಲಸ ನೀನೇ ಮಾಡಿದಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಕಿಟ್ ಲಾರಿಯಲ್ಲಿ ಕೂತು ಬರ್ತಾ ಇರ್ತಾನೆ. ಮನಸ್ಸಲ್ಲಿಯೇ ಮಂತ್ರ ಹೇಳ್ಕೊಂಡು ನಾನು ಬರ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಚಾರು ಮನೆಯವ್ರನ್ನೆಲ್ಲ ಪರಿಚಯ ಮಾಡಿರ್ತಾಳೆ. ಆದರೆ ವೈಶಾಖನ ಪರಿಚಯ ಮಾಡಿಸುವಾಗ, ಇವಳೇನು ದೊಡ್ಡ ವ್ಯಕ್ತಿ ಅಲ್ಲ, ಇವಳ ಬಗ್ಗೆ ಮದುವೆ ಮುಗಿಯೋಷ್ಟ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿರ್ತಾಳೆ. ಆ ಸೀಟು ವೈಶಾಖಗೆ ಹಾಗೇ ಇರುತ್ತೆ. ವೈಶಾಖ ಚಾರು ಹತ್ರ ಬಂದು, ಏ ಚಾರು, ನಿನ್ನಿಂದ ನನಗೆ ಅವಮಾನ ಆಯಿತು ಕಣೆ. ಏನೇ ಅಂದೆ ನೀನಲ್ಲಿ? ನಾನು ಏನಂತ ಇಡೀ ಮನೆಯವ್ರಿಗೆ ಗೊತ್ತಾಗುತ್ತಾ? ಅದರ ಅರ್ಥ ಏನೇ ಅಂತ ಕೇಳ್ತಾಳೆ. ಆಗ, ಅಯ್ಯೋ ಅಕ್ಕ, ನಾನು ನಿನ್ನ ಬಗ್ಗೆ ಏನಂತ ಪರಿಚಯ ಮಾಡಿಕೊಡ್ಲಿ, ನೀನೇ ಹೇಳು. ನಿನ್ನ ಯೋಗ್ಯತೆ ನಾನು ಎಲ್ಲರ ಮುಂದೆ ಹೇಳಿದ್ರೆ ಅವ್ರು ನಿಂಗೆ ದನ ಕೊಡ್ದಾಗ ಹೊಡಿತಾರೆ, ಹೇಳ ಅಂತ ಹೇಳ್ತಾಳೆ. ಆಗ ವೈಶಾಖ, ಚಾರು, ನನ್ನ ಸುದ್ದಿಗೆ ಬರಬೇಡ, ನಾನು ಎಲ್ರಿಗೂ ಒಂದು ಗತಿ ಕಾಣಿಸ್ತೇನೆ. ನೀನು ನಂಗೆ ಯಾವ ಲೆಕ್ಕ ಚಾರು? ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ ವೈಶಾಖ. ಆಗ ಚಾರು ಹೇಳ್ತಾಳೆ, ಲೆಕ್ಕನ್ ಚುಕ್ತ ಮಾಡೋ ಸಮಯ ಬಂದಿದೆ. ಹೇಗೋ ಮದ್ವೆಗೆ ಬಂದಿದ್ಯಾ, ಸುಮ್ಮನೆ ಊಟ ಮಾಡ್ಕೊಂಡು ಹೋಗು ಅಂತಾಳೆ. ಆಗ ವೈಶಾಖ, ಹೇ ಚಾರು, ಈ ಮದುವೆ ನಡೆಯಕ್ಕೆ ನಾನು ಬಿಡಲ್ಲ ಕಣೆ ಅಂತಾಳೆ. ಆಗ, ಈ ಮದುವೆ ನಡೆಯುತ್ತೆ, ದೇವರ ಆಶೀರ್ವಾದ ಸಿಕ್ಕಿಯಾಗಿದೆ. ಇನ್ನು ನೀನು ನಮ್ಮ ಮದುವೆಗೆ ಅಡ್ಡ ಬಂದರೆ ನೀನು ತಿಥಿ ಮಾಡೇ ಮಾಡ್ತೀನಿ ಅಂತಾಳೆ. ಹೋಗೇ ಸುಮ್ಮನೆ ಅಂತ ಹೇಳಿ